ಸಾಲುಗಟ್ಟಿ ನೀರಿಗಾಗಿ ನಿಂತ ಜನರು, ಕಿಲೋಮೀಟರ್ ಗಟ್ಟಲೆ ನಡೆದುಕೊಂಡು ಹೋಗಿ ನೀರು ಹೊತ್ತು ತರುತ್ತಿರುವ ಮಹಿಳೆಯರು, ಬೈಕ್ಗಳ ಮೇಲೆ ನೀರಿನ ಕೊಡ ಹಾಕಿಕೊಂಡು ಹೋಗ್ತಿರುವ ಯುವಕರು, ಇನ್ನು ಕುಡಿಯುವ ನೀರು ತರಲು ಜೆಸಿಬಿ, ಟ್ರ್ಯಾಕ್ಟರ್ ಹಾಗೂ ಎತ್ತಿನ ಗಾಡಿಯಲ್ಲಿ ಬಂದ ಗ್ರಾಮಸ್ಥರು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಕುರಿಹಾಳ ಗ್ರಾಮದಲ್ಲಿ. ಹೌದು, ಕೊಂಕಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುರಿಹಾಳ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿದ್ದು ಹನಿ ನೀರಿಗೂ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ನಿತ್ಯ ಪರದಾಡ್ತಾ ಇದ್ದು 2 ಕಿಲೋಮೀಟರ್ ದೂರ ನಡೆದುಕೊಂಡು ಹೋಗಿ ನೀರನ್ನು ತರುತ್ತಿರುವ ಆಡಳಿತ ಕಾರ್ಯವೈಖರಿಯ ದುಸ್ಥಿತಿಯನ್ನು ಬಿಂಬಿಸುತ್ತದೆ. ಕುಡಿಯುವ ನೀರು ಅಷ್ಟೇ ಅಲ್ಲ, ದಿನಬಳಕೆ ನೀರಿಗೂ ಸಹ ತೊಂದರೆಯಾಗಿದೆ. ಹಳೆಯ ಬಾವಿಯಲ್ಲಿನ ಅಸ್ವಚ್ಛತೆಯಿಂದ ಕೂಡಿದ ಚರಂಡಿ ನೀರಿನಾದಂಥ ನೀರನ್ನು ದಿನ ಬಳಕೆ ಹಾಗೂ ಜಾನುವಾರುಗಳಿಗೆ ಬಳಸ್ತಿದ್ದಾರೆ. ಇನ್ನು ಕುಡಿಯುವ ನೀರು ತರಲು ಊರ ಬಳಿಯ ಖಾಸಗಿ ವ್ಯಕ್ತಿಗಳ ಬೋರ್ವೆಲ್ಗೆ ಹೋಗಿ ಗಂಟೆಗಟ್ಟಲೆ ನಿಂತು ತರ್ತಾರೆ ಹಾಗೂ 2 ಕಿಲೋಮೀಟರ್ ದೂರ ನಡೆದುಕೊಂಡು ಹೋಗಿ ಬೈಕ್, ಟ್ರ್ಯಾಕ್ಟರ್, ಎತ್ತಿನ ಬಂಡಿ ಹಾಗೂ ಜೆಸಿಬಿ ತೆಗೆದುಕೊಂಡು ಹೋಗಿ ನೀರು ತರುವಂತಾಗಿದೆ. ಇಡೀ ಊರು ನಳದ ನೀರಿನ ಮೇಲೆ ಅವಲಂಬಿತವಾಗಿದ್ದು ಬೇರೆ ನೀರಿನ ವ್ಯವಸ್ಥೆ ಇಲ್ಲದಂತಾಗಿದೆ. ಒಂದು ದಿನ ನೆಲದ ನೀರು ಬರದಿದ್ರೆ ನೀರಿನ ಹಾಹಾಕಾರ ಎದುರಾಗ್ತಾ ಇದೆ. ಊರಲ್ಲಿನ ಬೋರ್ವೆಲ್ ನೀರು ಕುಡಿಯಲು ಯೋಗ್ಯವಿಲ್ಲ ಹಾಗೂ ಇದ್ದ ಒಂದೆರಡು ಬೋರ್ವೆಲ್ಗಳು ಕೂಡ ಕೆಟ್ಟು ಹೋಗಿವೆ. ಇನ್ನು ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆಗೂ ಮೊದಲೇ ಹಾಳಾಗಿ ಹೋಗಿದೆ. ಇನ್ನು ಜನಜೀವನ ಮಿಷನ್ ಯೋಜನೆಯಂತೂ ಹಳ್ಳ ಹಿಡಿದಿದ್ದು ಇದರಿಂದ ಊರು ತುಂಬ ಗುಂಡಿಗಳು ಬಿದ್ದಿವೆ ಹೊರತು ಒಂದು ಹನಿ ನೀರು ಕೂಡ ಈ ಯೋಜನೆಯಿಂದ ಬಂದಿಲ್ಲ. ಇನ್ನು ನೆಲದ ನೀರಿನ ಟ್ಯಾಂಕಿಗೆ ಸರಬರಾಜು ಮಾಡುವ ಬೋರ್ವೆಲ್ ಸಮರ್ಪಕ ನಿರ್ವಹಣೆ ಆಗದೇ ಇರುವುದರಿಂದ ಪದೇ ಪದೇ ನೀರಿನ ಸಮಸ್ಯೆ ಉಲ್ಬಣ ಆಗ್ತಾನೆ ಇರ್ತಾ ಇದೆ. ಇನ್ನು ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಈ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಊರ ಜನರ ಸಂಪರ್ಕಕ್ಕೆ ಸಿಗದೇ ಇದ್ದಾರೆ. ಫೋನ್ ಮಾಡಿದ್ರು ಹಾಗೂ ಪಂಚಾಯಿತಿ ಬಳಿ ಹೋದರೂ ಸಿಗ್ತಾ ಇಲ್ಲ. ಇದರಿಂದಾಗಿ ಊರಿನ ಜನರೆಲ್ಲ ಇಡೀ ದಿನ ನೀರಿಗಾಗಿ ಪರಿತಪಿಸುವಂತಾಗಿದೆ. ಬಿರು ಬಿಸಿಲಿನ ನಡುವೆಯೂ ನೀರಿನ ಸಮಸ್ಯೆ ಎದುರಾಗಿದ್ದು ಹನಿ ನೀರಿಗೂ ಪರದಾಟ ತಪ್ತಾ ಇಲ್ಲ. ಈ ಸಮಸ್ಯೆ ಕೂಡಲೇ ಸರಿಪಡಿಸದಿದ್ರೆ ರಸ್ತೆ ಬಂದ್ ಮಾಡಿ ಹೋರಾಟ ಮಾಡಲಾಗುವುದು ಅಂತ ಹಾಗೂ ಪಂಚಾಯತ್ ಕಚೇರಿಗೆ ಬೀಗ ಜಡಿಯಲಾಗುವುದು ಅಂತ ಗ್ರಾಮಸ್ಥರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ.